ಒಂದ್ ಕಡೆ ದುಡ್ಡಿಲ್ಲ, ಆಯ್ತು ಒಪ್ಕೊಂಡು ದುಡ್ಡಿಲ್ಲ. ನಿಮ್ಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ತಗೊಂಬರೋದು ತಾಕತ್ತಿಲ್ಲ. ಮೋದಿಯವರು ಹತ್ರ ಹೋಗಿ ಮಾತಾಡೋದಕ್ಕೆ ಧೈರ್ಯ ಇಲ್ಲ ನಿಮ್ಗೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಸಿಗತ್ತೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಮೂಲಕ ಮತ್ತೆ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ನೀವು ಸೇರಿ ಜನರ ಕಷ್ಟಗಳಿಗೆ ಸ್ಪಂದಿಸೋಣ ಅನ್ನೋ ಮಾತನ್ನ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಗಳೂರು ಮಹಾನಗರ ಪಾಲಿಕೆ ಆಡಳಿತ ಬಸ್ಸುಗಳಿಂದ 13 ವರ್ಷದ ಮೇಲ್ಪಟ್ಟವು ಮತ್ತೆ 2.5 ಲಕ್ಷ ಹಸುಗಳೇನಿದಾವೆ ಇಷ್ಟಕ್ಕೆಲ್ಲ ಪುನರ್ವಸತಿ ಕಲ್ಪಿಸಬೇಕಂತ ಅಂದ್ರೆ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ ಕೊಡುವಂತಹ ಏನು ಹೊಸ ಕಾನೂನುಗಳಂತಹ ಹಿನ್ನೆಲೆಯಲ್ಲಿ ಅದರ ವಿರುದ್ಧ ಹೋರಾಟಕ್ಕೆ ಏನು ಸಜ್ಜಾಗಿದ್ದೇವೆ ಅದರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಸನ್ಮಾನ್ಯ ಉಗ್ರಪ್ಪನವರು ಹೇಳಿದ್ರು, ಎಲ್ಲ ಹಿರಿಯ ಮುಖಂಡರೆಲ್ಲ ಮಾತಾಡಾಗಿದೆ. ಯಾವತ್ತೂ ಕೂಡ ಯಾರು ಅಧ್ಯಕ್ಷತೆ ವಹಿಸ್ತಾರೆ ಅವ್ರಿಗೆ ಬಹಳಷ್ಟು ಕಡಿಮೆ ವಿಚಾರಗಳ ಹೇಳಬೇಕಂತ ಸಂದರ್ಭ ಹೋಗಿದೆ. ಈ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ, ಗೊತ್ತು ಗುರಿ ಇಲ್ಲಂತಹ ಸರ್ಕಾರ. ಇದು ಒಂದು ಕಮಿಷನ್ ಸರ್ಕಾರ. ಈ ಕಸಾಲು ಕೂಡ ಕಮಿಷನ್ ಹೊಡೆಯುವಂತಹ ಒಂದು ಕಾರ್ಯಕ್ರಮ ಇದು ರೂಪಣೆ ಮಾಡ್ತಾ ಇದ್ದಾರೆ. ಇವರಿಗೆ ಸಿದ್ಧಾಂತ ಇಲ್ಲ, ವಿಚಾರಧಾರೆ ಇಲ್ಲ. ಈ ಸರ್ಕಾರಕ್ಕೆ ವಿಷನ್ನೂ ಇಲ್ಲ, ಮಿಷನ್ನೂ ಇಲ್ಲ, ಗುರಿ ಇಲ್ಲ, ದೂರದೃಷ್ಟಿ ಇಲ್ಲ. ಕಳೆದ 1 ವರ್ಷದಿಂದ ಏನು ಬೇರೆ ರೀತಿಯಲ್ಲಿ ಈ ಸರ್ಕಾರ ಸ್ಥಾಪನೆ ಮಾಡಿದ ನಂತರ ಈ ರಾಜ್ಯದಲ್ಲಿ ಈ ರಾಜ್ಯವನ್ನು 10 ವರ್ಷ ಹಿಂದೆ ತಗೊಳ್ಳುವಂತಹ ಕೀರ್ತಿ ಈ ಸರ್ಕಾರಕ್ಕೆ ಬರುತ್ತೆ. ಮೊನ್ನೆ ತಾನೇ ಪ್ರೊಟೆಸ್ಟ್ ಕೂಡ ಮಾಡಿದ್ವಿ. ಏನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಮಾಡಬಾರ್ದು ಅಂತ ಪ್ರೊಟೆಸ್ಟ್ ಮಾಡಿದ್ವಿ. ಇವತ್ತು ಕೂಡ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದು ಕೂಡ ಇವರು ಅದನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಸನ್ಮಾನ್ಯ ರಾಮಲಿಂಗರು ಹೇಳಿದ್ರು, 21ನೇ ತಾರೀಕು ಕಾರ್ಪೊರೇಷನ್ ಆಫೀಸ್ ಮುಂದೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕಾರ್ಪೊರೇಷನ್ ಚಲುವಂತ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಮಾತನ್ನು ಹೇಳಲು ಬಯಸ್ತಾ ಇದ್ದೇನೆ. ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ, ಜನರ ಪರವಾಗಿ ಹೋರಾಟ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಕೇವಲ ಅಧಿಕಾರಿ ಬಿಟ್ಟಂತಹ ಪಕ್ಷ ಅಲ್ಲ. ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಜನರ ಸಮಸ್ಯೆಗಳಿಗೆ ಸದಾಕಾಲ ಹೋರಾಟ ಮಾಡೋದೇ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಇವತ್ತು ಏನು ಕಾಂಗ್ರೆಸ್ ಪಕ್ಷ ಅಧಿಕಾರ ಇಲ್ಲದೆ ಇರಬಹುದು, ಆದರೆ ನಮ್ಮ ಹೋರಾಟ ನಿಲ್ಲದಿಲ್ಲ. ಜನರ ಪರವಾಗಿ ಇಡೀ ರಾಜ್ಯದಂತ ನಮ್ಮ ಹೋರಾಟ ನಡೀತಾ ಇದೆ, ನಗರದ ಕೂಡ ನಡೆಯುತ್ತೆ. ಕಳೆದ 1 ವರ್ಷದ ಈ ಸರ್ಕಾರದ ಸಾಧನೆ ಶೂನ್ಯ. ನಾರಾಯಣ ಸ್ವಾಮಿ ಹೇಳಿದ್ರು, ನಾನು ಕೂಡ ಒತ್ತಾಯ ಮಾಡಿ ಈ ಸರ್ಕಾರಕ್ಕೆ ಶ್ವೇತಪತ್ರವನ್ನು ತರಬೇಕು, ವೈಟ್ ಪೇಪರ್. ಯಾಕಂತ ಹೇಳಿದ್ರೆ ಪ್ಯಾಕೇಜ್ ಯಾರು ಕೂಡ ₹1 ಕೂಡ ಬಂದಿಲ್ಲ. ರಾಜ್ಯದಲ್ಲೂ ಕೂಡ ಬೋಗಸ್ ಪ್ಯಾಕೇಜ್. ಯಡಿಯೂರಪ್ಪನವ್ರದ್ದು 1500 600 ಕೋಟಿ ಅಂತ ಹೇಳಿದ್ರು. ಒಂದ್ ಕಡೆ ದುಡ್ಡಿಲ್ಲ, ಆಯ್ತು ಒಪ್ಕೊಂಡು ದುಡ್ಡಿಲ್ಲ.